ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಇವತ್ತು ಹೊಸ ವಿಷಯದೊಂದಿಗೆ ನಾವು ನಿಮ್ಮ ಜೊತೆ ಆಗ್ತಾ ಇದ್ದೇವೆ. ದಕ್ಷಿಣ ಕನ್ನಡ, ಉಡುಪಿ, ಕರಾವಳಿ ಭಾಗದಲ್ಲಿ ಗೇರು ಹಣ್ಣನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ಆದರೆ ಗೇರು ಬೀಜವನ್ನು ಮಾತ್ರ ಮಾರಾಟ ಮಾಡಲಾಗ್ತಾಯಿತ್ತು ಈವರೆಗೆ. ಆದರೆ ಇನ್ನು ಮುಂದೆ ಗೇರು ಹಣ್ಣಿಗೂ ಕೂಡ ಒಂದಷ್ಟು ಬೆಲೆ ಬರುವಂಥ ಸಾಧ್ಯತೆ ಇದೆ. ಗೇರು ಹಣ್ಣಿನ ಕೆಲವೊಂದು ಉಪ ಉತ್ಪನ್ನಗಳನ್ನು ಈಗ ಗೇರು ಸಂಶೋಧನಾಲಯ ಮಾಡಿದೆ. ಹೀಗಾಗಿ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯ ಹೊಸ ಒಂದು ಸಂಶೋಧನೆಯನ್ನು ಕೂಡ ಮಾಡಿದೆ. ಗೇರು ಹಣ್ಣಿನ ರಸದಿಂದ ಜೋನಿ ಬೆಲ್ಲವನ್ನು ತಯಾರು ಮಾಡಿರುವಂಥದ್ದು. ಪುತ್ತೂರಿನಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯ ಬೀಜ ಅದನ್ನು ತಿನ್ನಲಿಕ್ಕೆ ಇಷ್ಟ ಇಲ್ಲದವರು ಯಾರೂ ಇಲ್ಲ. ಸವಿದಷ್ಟು ಮತ್ತಷ್ಟು ಇನ್ನಷ್ಟು ಸವಿಯೋಣ, ಇನ್ನಷ್ಟು ತಿನ್ನೋಣ ಅಂತ ಅದು ಅನ್ನಿಸ್ತಾ ಇರುತ್ತೆ. ಇಂತಹ ಗೇರು ಹಣ್ಣಿನಿಂದ ಇದೀಗ ನೂತನ ಅಂದರೆ ಹೊಸ ಮೌಲ್ಯವರ್ಧಿತ ಉತ್ಪನ್ನವೊಂದನ್ನು ಮಾರುಕಟ್ಟೆಗೆ ತರಲಿಕ್ಕೆ ಗೇರು ಸಂಶೋಧನಾ ನಿರ್ದೇಶನಾಲಯ ತಯಾರಿಯನ್ನು ನಡೆಸಿದೆ. ಪುತ್ತೂರಿನಲ್ಲಿರುವಂಥ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ ಸಂಶೋಧನೆ ಮಾಡಿರುವಂಥ ಜೇನುತುಪ್ಪದಂತೆ ರುಚಿಯಾಗಿರುವಂಥ ಈ ಹೊಸ ಉತ್ಪನ್ನ ಜೋನಿ ಬೆಲ್ಲ. ಇತರ ಯಾವುದೇ ಪದಾರ್ಥಗಳನ್ನು ಬಳಸದೆ ಕೇವಲ ಗೇರು ಹಣ್ಣಿನ ರಸದಿಂದ ಮಾತ್ರ ತಯಾರು ಮಾಡಿರುವಂತಹ ಈ ಜೋನಿ ಬೆಲ್ಲ ಮಧುಮೇಹಿಗಳ ಪಾಲಿಗೂ ಕೂಡ ಅತ್ಯಂತ ಖುಷಿ ತರುವ ವಿಚಾರ. ಮಧುಮೇಹಿಗಳು ಕೂಡ ಇದನ್ನು ಸೇವನೆ ಮಾಡಲಿಕ್ಕೆ ಅವಕಾಶ ಇದೆ. ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಅನ್ನೋದನ್ನು ಗೇರು ಸಂಶೋಧನಾಲಯ ಈಗ ಸಂಶೋಧನೆ ಮಾಡಿರುವಂಥದ್ದು. ಗೇರು ಹಣ್ಣಿನಿಂದ ಇತ್ತೀಚೆಗೆ ಒಂದಷ್ಟು ಮೌಲ್ಯವರ್ಧನೆಯ ಉಪ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗೆ ಇದೀಗ ನಾವೆಲ್ಲರೂ ಗೇರು ಹಣ್ಣನ್ನು ಮರದಿಂದ ಕೊಯ್ದು ಅಥವಾ ಬಿದ್ದಿರುವಂಥ ಗೇರು ಬೀಜವನ್ನು ಮಾತ್ರ ನಾವು ಆಯ್ದು ಮಾರಾಟಕ್ಕೆ ಬಳಸ್ತೇವೆ. ಆನಂತರ ಗೇರು ಹಣ್ಣನ್ನು ಅಷ್ಟಾಗಿ ಯಾರೂ ಕೂಡ ಬಳಸೋದಿಲ್ಲ. ಆದರೆ ಈಗ ಅದಕ್ಕೆ ಕೂಡ ಒಂದಷ್ಟು ಬೆಲೆ ಬರುವಂತಹ ಸಾಧ್ಯತೆ ಇದೆ. ಮೌಲ್ಯವರ್ಧಿತ ಉತ್ಪನ್ನ ಈಗ ತಯಾರು ಆಗ್ತಾ ಇದೆ. ಅತ್ಯಂತ ರುಚಿಯಾದ ಜೋನಿ ಬೆಲ್ಲ ತಯಾರಿಕೆಗೆ ಮುನ್ನುಡಿ ಬರೆದಿರುವಂಥ ಗೇರು ಸಂಶೋಧನಾ ನಿರ್ದೇಶನಾಲಯ ಬೆಲ್ಲದ ಕ್ಷೇತ್ರಕ್ಕೆ ಗೇರು ಹಣ್ಣನ್ನು ತರುವ ಮೂಲಕ ಒಂದಷ್ಟು ಸಾಧನೆಗೆ ಮುಂದಾಗಿರುವಂಥದ್ದು. ಸಾಮಾನ್ಯವಾಗಿ ಗೇರು ಬೆಳೆಗಾರರು ಗೇರು ಬೀಜದ ಹಣ್ಣನ್ನು ಉಪಯೋಗ ಮಾಡೋದೇ ಇಲ್ಲ. ಹಿಂದೆ ತಮ್ಮ ಮನೆಯಲ್ಲಿದ್ದಂಥ ದನ ಕರುಗಳಿಗೆ ಎತ್ತುಗಳಿಗೆ ಅದನ್ನು ತಿನ್ನಲಿಕ್ಕೆ ಕೊಡ್ತಾಯಿದ್ರು. ಅನಂತರ ಒಂದಷ್ಟು ಗೇರು ಮರದ ಬುಡದಲ್ಲೇ ಅದನ್ನು ಅಲ್ಲೇ ಬಿಡ್ತಾಯಿದ್ರು. ಅದನ್ನು ಯಾರೂ ಕೂಡ ಉಪಯೋಗ ಮಾಡ್ತಾ ಇರಲಿಲ್ಲ. ಇನ್ನು ಕೆಲವರು ವೈನ್ ಅಥವಾ ಸಾರಾಯಿ ಮಾಡಲಿಕ್ಕೆ ಅದನ್ನು ಒಂದಷ್ಟು ಬಳಕೆ ಮಾಡ್ತಾಯಿದ್ರು. ಆದರೆ ಅಂತ ಸರ್ಕಾರ ಘೋಷಣೆ ಮಾಡಿದ್ದ ನಂತರ ಈ ಗೇರು ಹಣ್ಣುಗಳು ಅದೇ ಮರದ ಬುಡದಲ್ಲೇ ಕೊಳೆತು ಹೋಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಗೇರು ಹಣ್ಣನ್ನು ಬೇಡಿಕೆಯ ವಸ್ತುವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಜೋನಿ ಬೆಲ್ಲ ತಯಾರಿಕೆ ಮಾಡಿರುವಂಥದ್ದು ಒಂದು ಹೊಸ ಕ್ರಾಂತಿಕಾರಕ ಹೆಜ್ಜೆ ಅಂತ ಹೇಳಿ ನಾವು ಗಮನಿಸಬಹುದು. ಜೋನಿ ಬೆಲ್ಲದ ಉಪಯುಕ್ತತೆ ಅಂತಂದರೆ ಮಧುಮೇಹಿಗಳು ಕೂಡ ಇದನ್ನು ಸೇವಿಸಲು ಯೋಗ್ಯ ಆಗಿರುವಂಥದ್ದು. ಗೇರು ಹಣ್ಣಿನಿಂದ ಮಾತ್ರ ತಯಾರು ಮಾಡಿರುವಂಥ ಜೋನಿ ಬೆಲ್ಲವನ್ನು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯ ಸಂಶೋಧನೆ ಮಾಡಿರುವಂಥದ್ದು. ಅದರ ಜೊತೆಗೆ ಈ ಜೋನಿ ಬೆಲ್ಲದ ಪೇಟೆಂಟನ್ನು ಪಡೀಲಿಕ್ಕೆ ಅರ್ಜಿಯನ್ನು ಕೂಡ ಇವರು ಸಲ್ಲಿಕೆ ಮಾಡಿದ್ದಾರೆ. ಕಬ್ಬು ಅದರಿಂದ ತಯಾರಿಸುವಂಥ ಬೆಲ್ಲಕ್ಕೆ ಹೋಲಿಸಿದರೆ ಗೇರು ಹಣ್ಣಿನ ಬೆಲ್ಲದಲ್ಲಿ ಗ್ಲೆಸೆನಿಕ್ ಅನ್ನುವಂಥ ಅಂಶ ತೀರಾ ಕಡಿಮೆ ಇದೆ. ಹಾಗಾಗಿ ಈ ಕಾರಣಕ್ಕೆ ಮಧುಮೇಹಿಗಳು ಕೂಡ ಇದನ್ನು ಬಳಸ್ಬೋದು. ಸಕ್ಕರೆ ಕಾಯಿಲೆ ಇರುವಂಥವರು ಕೂಡ ಇದನ್ನು ಬಳಕೆ ಮಾಡ್ಬೋದು. ಗೇರಿನ ರಸದಿಂದ ಅಂದರೆ ಗೇರು ಹಣ್ಣಿನ ರಸವನ್ನು ಅಂಶವನ್ನು ಸಾಂದ್ರೀಕರಿಸಿ ಬೆಲ್ಲವನ್ನು ಸಿದ್ಧಪಡಿಸಲಾಗುತ್ತೆ. ದೇಹದ ಇಮ್ಯುನಿಟಿ ಶಕ್ತಿ ವೃದ್ಧಿಸುವ ಜೊತೆಗೆ ಈ ಬೆಲ್ಲದಲ್ಲಿ ಹೆಚ್ಚಿನ ಪ್ರೋಟೀನ್ ಇದೆ, ಫೈಬರ್ ಅಂಶಗಳು ಕೂಡ ಈ ಜೋನಿ ಬೆಲ್ಲದಲ್ಲಿ ಹೆಚ್ಚಿರುವಂಥದ್ದು. ಪೇಟೆಂಟ್ ದೊರೆತ ತಕ್ಷಣ ಇದನ್ನು ಸ್ವಸಹಾಯ ಗುಂಪುಗಳು ಮತ್ತು ಆಸಕ್ತ ಸ್ವ ಉದ್ಯೋಗಿಗಳಿಗೆ ಇದನ್ನು ನೀಡಲಾಗುತ್ತೆ. ಈ ಬೆಲ್ಲವನ್ನು ಸಿದ್ಧಪಡಿಸಲು ಬೇಕಾದಂಥ ಎಲ್ಲ ತಂತ್ರಜ್ಞಾನವನ್ನು ನೀಡಿ ಈ ಬೆಲ್ಲದ ಉತ್ಪಾದನೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ನಿರ್ದೇಶನಾಲಯ ತೀರ್ಮಾನ ಮಾಡಿದೆ. ಇಷ್ಟಕ್ಕೂ ಇದನ್ನು ಸಂಶೋಧನೆ ಮಾಡಿದವರು ಯಾರು ಅಂತಂದರೆ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಜ್ಯೋತಿ ನಿಷಾದ್ ಅವರು ಈ ಜೋನಿ ಬೆಲ್ಲದ ಸಂಶೋಧನೆಯನ್ನು ಮಾಡಿರುವಂಥದ್ದು. ಗೇರು ಹಣ್ಣಿನಿಂದಲೇ ಜೋನಿ ಬೆಲ್ಲವನ್ನು ತಯಾರು ಮಾಡಿರುವಂಥದ್ದು ಜ್ಯೋತಿ ನಿಷಾದ್ ಅವರು.
ಕಬ್ಬು ಬೆಳೆಯಿಂದ ತಯಾರಿಸಿದಂತಹ ಬೆಲ್ಲಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಈ ಜೋನಿ ಬೆಲ್ಲ ಇರುವಂಥದ್ದು. ಮಧುಮೇಹಿಗಳಿಗೆ ಮಾತ್ರ ಅಲ್ಲದೆ ಜನಸಾಮಾನ್ಯರಿಗೂ ಕೂಡ ಇಷ್ಟ ಆಗುವಂತೆ ಇದೆ. ಇದೇನಾದರೂ ಮಾರುಕಟ್ಟೆಗೆ ಲಗ್ಗೆ ಇಟ್ಟರೆ ಬೆಲ್ಲದ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ತೆರೆಯುವಂಥ ಸಾಧ್ಯತೆಗಳು ಎಲ್ಲವೂ ಕೂಡ ಕಂಡುಬರ್ತಾ ಇದೆ. ಜೊತೆಗೆ ಗೇರು ಬೀಜ ತೆಗೆದುಕೊಂಡು ಹಣ್ಣನ್ನು ಬಿಸಾಡುವಂಥ ರೈತರಿಗೆ ಈ ಹಣ್ಣಿನಿಂದ ಒಂದಷ್ಟು ಆರ್ಥಿಕ ಅಂದರೆ ಹಣ ಸಿಗುವಂಥ ಸಾಧ್ಯತೆಗಳಿದೆ. ಅದನ್ನು ಬಲಿಷ್ಠಗೊಳಿಸುವಂಥ ಅವಕಾಶ ಕೂಡ ಇದೆ. ಕೆಲವೇ ದಿನಗಳಲ್ಲಿ ಗೇರು ಹಣ್ಣಿನ ಬೆಲ್ಲಕ್ಕೆ ಪೇಟೆಂಟ್ ಕೂಡ ದೊರೆಯಲಿಕ್ಕಿದೆ. ಮಧುಮೇಹಿಗಳು ಸಿಹಿಯ ಅನುಭವವನ್ನು ಪಡೆಯುವಂಥ ಅವಕಾಶದ ಜೊತೆಗೆ ಸಾಮಾನ್ಯ ಜನರು ಕೂಡ ಆರೋಗ್ಯಪೂರ್ಣ ಜೋನಿ ಬೆಲ್ಲ ತಿನ್ನಲಿಕ್ಕೆ ಅವಕಾಶ ಇದೆ. ಇದು ಒಂಥರ ಆರೋಗ್ಯಕ್ಕೂ ಕೂಡ ಉತ್ತಮ. ಗೇರು ಕೃಷಿಯಲ್ಲಿ ಹೆಚ್ಚಾಗಿ ಗೇರಿನ ಬೀಜಕ್ಕೆ ಮಾತ್ರ ಹೆಚ್ಚಿನ ಬೇಡಿಕೆ ಇರುವ ಕಾರಣ ಗೇರು ಹಣ್ಣನ್ನು ಹೆಚ್ಚಿನ ಕೃಷಿಕರು ಉಪಯೋಗ ಮಾಡದೆ ಎಸೆಯುತ್ತಾ. ಗೇರು ಬೀಜದಷ್ಟೇ ಪೌಷ್ಟಿಕಾಂಶ ಗೇರು ಹಣ್ಣಿನಲ್ಲೂ ಕೂಡ ಇದೆ. ಅವುಗಳನ್ನು ಬಳಸಿಕೊಂಡು ಹಲವು ಮಾರುಕಟ್ಟೆ ಆಧಾರಿತ ಉತ್ಪನ್ನಗಳನ್ನು ಪುತ್ತೂರಿನಲ್ಲಿರುವಂಥ ಗೇರು ಸಂಶೋಧನಾ ನಿರ್ದೇಶನಾಲಯ ಸಂಶೋಧನೆ ಮಾಡಿದೆ. ಇವುಗಳ ಪಾಲಿಗೆ ಇದೀಗ ಗೇರು ಹಣ್ಣಿನ ರಸದಿಂದ ತಯಾರಿಸಿದಂಥ ಲಿಕ್ವಿಡ್ ಅಂದರೆ ಬೆಲ್ಲ, ಜೋನಿ ಬೆಲ್ಲ ಕೂಡ ಸೇರಿಕೊಂಡಿರುವಂಥದ್ದು. ಜೇನುತುಪ್ಪದಷ್ಟೇ ಇದು ಕೂಡ ಸಿಹಿಯಾಗಿರುತ್ತೆ. ಈ ಬೆಲ್ಲ ಮುಂದಿನ ದಿನಗಳಲ್ಲಿ ಮಧುಮೇಹಿಗಳಿಗೆ ಸಿಹಿಯ ಅನುಭವವನ್ನು ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರದಂತೆ ನೀಡಲಿಕ್ಕಿದೆ ಅಂಥೇಳಿ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕರು ಆಗಿರುವಂಥ ಡಾಕ್ಟರ್ ದಿನಕರ ಅವರು ಮಾಹಿತಿಯನ್ನು ನೀಡಿದರು. ಒಟ್ಟಿನಲ್ಲಿ ಈ ಮೊದಲು ಗೇರು ಹಣ್ಣಿನಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಗೇರು ಕೃಷಿಗೆ ಒಂದಷ್ಟು ಒಲವು ತೋರದಂಥ ಜನರು, ಆದರೆ ಮುಂದಿನ ದಿನಗಳಲ್ಲಿ ಗೇರು ಬೀಜದ ಜೊತೆಗೆ ಗೇರು ಹಣ್ಣಿಗೂ ಕೂಡ ಒಂದಷ್ಟು ಬೆಲೆ ಬಂದು ಆರ್ಥಿಕ ಚಟುವಟಿಕೆ ವೃದ್ಧಿಯಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಗೇರು ಹಣ್ಣಿನ ರಸದಿಂದ ಈಗ ಜೋನಿ ಬೆಲ್ಲವನ್ನು ಮುಂದಿನ ದಿನಗಳಲ್ಲಿ ಇದು ಮಾರುಕಟ್ಟೆಗೂ ಕೂಡ ಬರುತ್ತೆ. ಅಲ್ಲಿವರೆಗೆ ನಾವು ಕಾಯೋಣ. ಈ ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.